Hello friends, I am Sushila, student of ICC College in Davangere. Let us discuss about the topic conditional statement in C, if statement, if else statement, if else if ladder statement, syntax and program examples. First ನಾವು if statements ನೋಡ್ತಾ ಬರೋಣ. if ಅಂತಂದ್ರೆ keyword ಅಂತಂದ್ರೆ reserved word for special operation. if ಅಂತ ಹಾಕಿ ಬ್ರಾಕೆಟ್ಸ್ ಒಳಗಡೆ ಟೆಸ್ಟ್ ಕಂಡೀಷನ್ ಅಂತ ಹಾಕಿರ್ತೀವಿ. ಈ ಟೆಸ್ಟ್ ಕಂಡೀಷನ್ ಬೂಲಿಯನ್ ಕಂಡೀಷನ್ ಆಗಿರುತ್ತೆ. ಬೂಲಿಯನ್ ಕಂಡೀಷನ್ ಅಂದ್ರೆ ಯಾವ ಕಂಡೀಷನ್ ಟ್ರೂ ಅಥವಾ ಫಾಲ್ಸ್ ರಿಸಲ್ಟ್ ಕೊಡುತ್ತೋ ಅದನ್ನು ನಾವು ಬೂಲಿಯನ್ ಕಂಡೀಷನ್ ಎಂದು ಕರಿತೀವಿ. ಓಕೆ, ಅದಾದ್ಮೇಲೆ ನಾವು ಸೆಟ್ ಆಫ್ ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಸ್ಟೇಟ್ಮೆಂಟ್ ನ ಬರಿತೀವಿ. ಒನ್ ಆರ್ ಮೋರ್ ಸ್ಟೇಟ್ಮೆಂಟ್ಸ್ ನ ಬರಿತೀವಿ. ಇಲ್ಲಿ ಎಕ್ಸಿಕ್ಯೂಟ್ ಆಗುವ ಸ್ಟೇಟ್ಮೆಂಟ್ಸ್ ನ ಬರಿತೀವಿ. ಓಕೆ, ಇದು ಆಕ್ಚುಯಲ್ ಕೋಡ್ ಇದ್ರ ಒಳಗಡೆ ಇರುತ್ತೆ. ಈ ಕೋಡ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂದ್ರೆ ಪ್ರೋಗ್ರಾಮ್ ಕಂಟ್ರೋಲ್ ಏನಿರುತ್ತೆ ಅಲ್ವಾ, ಅದು ಚೆಕ್ ಆಗುತ್ತೆ. ಅದ್ ಚೆಕ್ ಆದ್ಮೇಲೆ ಟ್ರೂ ಅಂತ ಬಂದಿರೋ ವ್ಯಾಲ್ಯೂ ಟ್ರೂ ಅಂತ ಬಂದ್ರೆ ಪ್ರೋಗ್ರಾಮ್ ಕಂಟ್ರೋಲ್ ಇದ್ರ ಒಳಗಡೆ ಎಂಟರ್ ಆಗುತ್ತೆ. ಈ ಬ್ಲಾಕ್ ಒಳಗಡೆ ಎಂಟರ್ ಆಗುತ್ತೆ. ಬ್ಲಾಕ್ ಅಂದ್ರೆ ನೋಡಿ, ಸೆಟ್ ಆಫ್ ಫ್ಲವರ್ ಬ್ರಾಕೆಟ್ ಮತ್ತು ಕೋಡ್. ಓಕೆ, ಸಿ if is a decision making statement. If statement use a test condition to control the execution of code. If statement check the given condition. If test expression is evaluated to true. Statements inside the body of if are executed if test expression is evaluated to false. Statements inside the body of if are skipped. Okay, ನಾವು ನೆಕ್ಸ್ಟ್ ನಾವು ಫ್ಲೋ ಚಾರ್ಟ್ ನ ನೋಡ್ತಾ ಬರೋಣ. ಸಿ, ಇದೊಂದು ಡೈಮಂಡ್ ಶೇಪ್. ಈ ಡೈಮಂಡ್ ಶೇಪ್ ಅಲ್ಲಿ ನಾವು ಟೆಸ್ಟ್ ಕಂಡೀಷನ್ ಹಾಕ್ತಿವಿ. ಟೆಸ್ಟ್ ಕಂಡೀಷನ್ ಅಂತಂದ್ರೆ ಚೆಕ್ ಆಗುತ್ತೆ. ಅದು ಟೆಸ್ಟ್ ಕಂಡೀಷನ್ ಅಂದ್ರೆ ಚೆಕ್ ಆಗುತ್ತೆ. ಅದು ಟ್ರೂ ಆಗಿರ್ಬೋದು ಅಥವಾ ಫಾಲ್ಸ್ ಆಗಿರ್ಬೋದು, ಎರಡರಲ್ಲಿ ಒಂದಾಗುತ್ತೆ. ಸೇ ಸಪೋಸ್ ಟ್ರೂ ಆಯ್ತು. ಟ್ರೂ ಆದ್ರೆ ಇಫ್ ನ ಬಾಡಿಯಲ್ಲಿ ಇರ್ತಕ್ಕಂತ ಎಲ್ಲಾ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. ಅಂದ್ರೆ ಒನ್ ಆರ್ ಮೋರ್ ಸ್ಟೇಟ್ಮೆಂಟ್ಸ್ ಟ್ರೂ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಎಂಡ್ ಆಫ್ ದಿ ಇಫ್ ನ ಬಾಡಿ ನ ಸ್ಟ್ರಕ್ಚರ್ ಎಂಡ್ ಆಗುತ್ತೆ. ಅಂದ್ರೆ ಕಂಟ್ರೋಲು ಈ ಬ್ರಾಕೆಟ್ ಹತ್ರ ಬಂದಿದೆ ಅಂತ ಹೇಳ್ಬೋದು. ಸೊ ಇದು ಒಂದು ಪಾಸಿಬಿಲಿಟಿ. ಅನದರ್ ಪಾಸಿಬಿಲಿಟಿ ಏನು, ಫಾಲ್ಸ್ ಆಗಿರಬಹುದು. ಫಾಲ್ಸ್ ಅಂದ್ರೆ ನಾವು ಕೊಟ್ಟಂತ ಕಂಡೀಷನ್ ಕೂಡ ತಪ್ಪಾಗಿರ್ಬಹುದು. ಸೊ ಫಾಲ್ಸ್ ಆದಾಗ ಈ ಕಂಪ್ಲೀಟ್ ಬ್ಲಾಕ್ ಸ್ಕಿಪ್ ಆಗಿ ಎಂಡ್ ಆಗುತ್ತೆ. ಓಕೆ, ಸೊ ಈಗ ಪ್ರೋಗ್ರಾಮ್ ಮುಖಾಂತರ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈಗ ನಾವು ಪ್ರೋಗ್ರಾಮ್ ನ ನೋಡ್ತಾ ಬರೋಣ. ನೋಡಿ, ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಸಪರೇಟ್ ಇಫ್ ಬ್ಲಾಕ್ ಅಲ್ಲಿ ಹಾಕ್ತಾ ಬಂದಿದೀವಿ. ಓಕೆ, ಇಲ್ಲಿ ನಾನು ಮಾರ್ಕ್ಸ್ ಅನ್ನೋ ಒಂದು ವೇರಿಯೇಬಲ್ ನ ಯೂಸ್ ಮಾಡ್ತಾ ಬಂದಿದ್ದೀನಿ. ಮಾರ್ಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 35. ಆದ್ರೆ ಇದು ಒಂದು ಕಂಡೀಷನ್ ಆಯ್ತು. ಈ ಕಂಡೀಷನ್ ನ ಚೆಕ್ ಮಾಡ್ತಾ ಬನ್ನಿ. ಈ ಮಾರ್ಕ್ಸ್ ಅಲ್ಲಿ ಇರ್ತಕ್ಕಂತ ಕಂಟೆಂಟ್ ಅಥವಾ ನಂಬರ್ 35 ಗಿಂತ ಜಾಸ್ತಿನೇ ಇದ್ರೆ ಅಥವಾ ಈಕ್ವಲ್ ಇದ್ರೆ ಈ ಬ್ಲಾಕ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ಇಲ್ಲಿ ನೋಡಿ, ಇಲ್ಲಿ ಈ ಇಫ್ ಅಲ್ಲಿ 35 ಗಿಂತ ಕಡಿಮೆ ಬಂತು ಅಂತಂದ್ರೆ ಈ ಯು ಹ್ಯಾವ್ ಫೇಲ್ಡ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ನೋಡ್ತಾ ಬನ್ನಿ. ಮಾರ್ಕ್ಸ್ ಅನ್ನೋ ವೇರಿಯೇಬಲ್ ಆಗಿ ಎಷ್ಟಿದೆ, 78 ಇದೆ. 78 35 ಗಿಂತ ದೊಡ್ಡ? ಎಸ್, ಹೌದು.
ಅದಕ್ಕೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ 78 ಗಿಂತ 35 ದೊಡ್ಡದಾ? ನೋ, ಅದಕ್ಕೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ನಾವೀಗ ಒಂದ್ಸರಿ ರನ್ ಮಾಡ್ತಾ ಬರೋಣ. ನಾನು 35 ಪ್ಲಸ್ 45 ಹಾಕ್ತೀನಿ. ನೋಡಿ, ಯು ಹ್ಯಾವ್ ಪಾಸ್ಡ್ ಅಂತ ಪ್ರಿಂಟ್ ಆಯ್ತು. ನೋಡಿ, ಈ ಬ್ಲಾಕ್ ಈಗ ಟ್ರೂ ಆಯ್ತು. ಅದಕ್ಕೆ ಈ ಇದರಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಇಲ್ಲಿ ಪ್ರಿಂಟ್ ಆಯ್ತು. ಓಕೆ, ನಾವೀಗ 35 ಗಿಂತ ಕಡಿಮೆ ಕೊಡೋಣ, ಕಡಿಮೆ ನಂಬರ್ ಕೊಡೋಣ. 32 ಕೊಡೋಣ. ನೋಡಿ, ಆಗ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಯು ಹ್ಯಾವ್ ಫೇಲ್ಡ್, ಸಾರಿ ಅಂತ ಎಕ್ಸಿಕ್ಯೂಟ್ ಆಯ್ತು. ಓಕೆ, ನಾವು ನೆಕ್ಸ್ಟ್ ಸ್ಲೈಡ್ಸ್ಗೆ ಹೋಗೋಣ. ಇಲ್ಲೊಂದು ಇಫ್ ನ ಸ್ಟ್ರಕ್ಚರ್ ನೋಡ್ತಾ ಬರೋಣ. ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇಲ್ಲಿನೂ ಸಹ ಇಫ್ ನ ಬಳಸ್ತೀವಿ, ಇಫ್ ಕೀವರ್ಡ್ ನ ಬಳಸ್ತೀವಿ. ಆ ಕೀವರ್ಡ್ ಮುಂದೆ 2 ಬ್ರಾಕೆಟ್ ಹಾಕಿ ಅದ್ರೊಳಗಡೆ ಟೆಸ್ಟ್ ಕಂಡೀಷನ್ ಅಂತ ಹಾಕ್ತಿವಿ. ಆಗ ಅದ್ರ ಕೆಳಗೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನ ಹಾಕ್ತಿವಿ. ಹಾಗೂ ಎಲ್ಸ್ ಇರುತ್ತೆ, ಎಲ್ಸ್ ಕೂಡ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರ್ತಾ ಹೋಗುತ್ತೆ. ಓಕೆ, ಇಫ್ ನ ನೋಡ್ತಾ ಬನ್ನಿ. ಇಫ್ ಅಂತಂದ್ರೆ ಏನು, ನಾವು ಇಲ್ಲಿ ಬ್ರಾಕೆಟ್ ಒಳಗಡೆ ಟೆಸ್ಟ್ ಕಂಡೀಷನ್ ಅಂತ ಹಾಕ್ತಾ ಇದ್ವಿ. ಆ ಕಂಡೀಷನ್ ಟ್ರೂ ಆಗ್ತಾ ಬಂದ್ರೆ ಈ ಬ್ಲಾಕ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಟ್ಮೆಂಟ್ಸ್ ಏನು ಎಕ್ಸಿಕ್ಯೂಟ್ ಆಗ್ತಾ ಬರ್ತಾ ಇತ್ತು. ಈಗ ಇಫ್ ಅನ್ನೋದ್ರ ಜೊತೆಗೆ ಎಲ್ಸ್ ಅನ್ನೋದು ಕೂಡ ಇದೆ. ಈಗ 2 ಬ್ಲಾಕ್ಸ್ ಆಗ್ತಾ ಬಂತು. ಇದು ಇಫ್ ಬ್ಲಾಕ್, ಇದು ಎಲ್ಸ್ ಬ್ಲಾಕ್. ಓಕೆ, ಎಲ್ಸ್ ಮುಂದೆ ನಾವು ಯಾವುದೇ ರೀತಿ ಕಂಡೀಷನ್ ಹಾಕುವುದಿಲ್ಲ. ಇದೊಂದು ಕೀವರ್ಡ್. ಓಕೆ, ಈ ಬ್ಲಾಕ್ ಅಲ್ಲಿ ನಾವು ಎಕ್ಸಿಕ್ಯೂಟ್ ಆಗುವ ಸ್ಟೇಟ್ಮೆಂಟ್ಸ್ ನ ಹಾಕ್ತಾ ಬರ್ತೀವಿ. ಓಕೆ, ಇಲ್ಲಿ ನೋಡ್ತಾ ಬನ್ನಿ. ಇಫ್ ಎಲ್ಸ್ ಈಸ್ ಆಲ್ಸೋ ಎ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. It uses 2 blocks, namely if block and else block. If else statement check the given condition. If test expression is evaluated to true, statements inside the body of if are executed. If test expression is evaluated to false, statements inside the body of else are executed. ಓಕೆ, ಈಗ ನಾವು ಪ್ರೋಗ್ರಾಮ್ ಮುಖಾಂತರ ಒಂದು ಎಕ್ಸಾಂಪಲ್ ನೋಡ್ತಾ ಬರೋಣ, ಆಗ ಅರ್ಥ ಆಗುತ್ತೆ. ಪ್ರೋಗ್ರಾಮ್ ನ ನೋಡ್ತಾ ಬರೋಣ. ಆಗ್ಲೇ ಹೇಳ್ದಂಗೆ ಸ್ಟೇಟ್ಮೆಂಟ್ಸ್ ನ ಸಪರೇಟ್ ಆಗಿ ಇವಾಗ ಇಫ್ ಮತ್ತೆ ಎಲ್ಸ್ ಹಾಕೊಂಡಿದೀವಿ. ಈಗ ಇಲ್ಲಿ ಇಫ್ ನೋಡಿ, ಇಫ್ ಗ್ರೇಟರ್ ದನ್ ಈಕ್ವಲ್ ಟು 35. ಆಗ್ಲೇ ಹೇಳ್ದಂಗೆ ಇದು ಕಂಡೀಷನ್, ಇದೊಂದು ಕಂಡೀಷನ್. ಈ ಕಂಡೀಷನ್ ನ ಚೆಕ್ ಮಾಡ್ತಾ ಬರೋಣ. ಈ ಮಾರ್ಕ್ಸ್ ನ ಒಂದು ವೇರಿಯೇಬಲ್ ಆಗಿ 78 ಐತೆ. 75 35 ಗಿಂತ ದೊಡ್ಡದ? ಅದು ಆದ್ರೆ ಟ್ರೂ ಆಗುತ್ತೆ. ಆಗ ಈ ಬ್ಲಾಕ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟ್ಸ್ ಟ್ರೂ ಏನು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಲ್ಸ್ ಅಂದ್ರೆ ಅರ್ಥ ಡಿಫಾಲ್ಟ್ ಬ್ಲಾಕ್ ತರ. ಅಂದ್ರೆ ಮೇಲಿರ್ತಕ್ಕಂಥ ಎಫ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಇದು ಎಲ್ಸ್ ಎಕ್ಸಿಕ್ಯೂಟ್ ಆಗ್ಲೇಬೇಕು. ಇರ್ತಕ್ಕಂಥ ಕಂಡೀಷನ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದ್ರೆ ಇದಾಗ್ಲೇಬೇಕು. ಓಕೆ, ನಾವಿಲ್ಲಿ ಪ್ರೋಗ್ರಾಮ್ ರನ್ ಮಾಡ್ತಾ ಬರೋಣ. ನಾನು ಈಗ 45 ಕೊಡ್ತೀನಿ. ಆಗ ಯು ಹ್ಯಾವ್ ಪಾಸ್ಡ್ ಅಂತ ಪ್ರಿಂಟ್ ಆಯಿತು. ಈ ಸ್ಟೇಟ್ಮೆಂಟ್ಸ್ ನೋಡ್ರಿ, ಈ ಕಂಡೀಷನ್ ಆಗ ಟ್ರೂ ಆಗುತ್ತೆ. ಸೊ ಯು ಹ್ಯಾವ್ ಪಾಸ್ಡ್, ಕಂಗ್ರಾಟ್ಸ್ ಅಂತ ಇದಾಯ್ತು. ನಾನೀಗ 35 ಗಿಂತ ಕಡಿಮೆ ಕೊಡ್ತೀನಿ. 32 ಕೊಡ್ತೀನಿ. ಆಗ ಇಫ್ ಬ್ಲಾಕ್ ಸ್ಟೇಟ್ಮೆಂಟ್ಸ್ ಫಾಲ್ಸ್ ಆಗುತ್ತೆ. ಆಗ ಇಫ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಇದು ಆಗ್ಲಿಲ್ಲ. ಸೊ ಎಲ್ಸ್ ಕಂಡೀಷನ್
ಎಕ್ಸಿಕ್ಯೂಟ್ ಆಗ್ತಾ ಇದೆ ಇಲ್ಲಿ. ಯು ಹ್ಯಾವ್ ಫೇಲ್ಡ್, ಸಾರಿ ಅಂತ ಎಕ್ಸಿಕ್ಯೂಟ್ ಆಯ್ತು. ಓಕೆ, ನಾವೀಗ ಸ್ಲೈಡ್ಸ್ಗೆ ಬರೋಣ. ಇಲ್ಲಿ ನೋಡಿ, ಇಫ್ ಎಲ್ಸ್ದು ಫ್ಲೋ ಚಾರ್ಟ್ ನೋಡ್ತಾ ಬರೋಣ. ಟೆಸ್ಟ್ ಕಂಡೀಷನ್ ನೋಡಿ, ಇದು ಟ್ರೂ ಆಯ್ತು ಅಂದ್ರೆ, ಟ್ರೂ ಆದ್ರೆ ಇಫ್ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ಅಗೈನ್ ಇದ್ರ ಇಫ್ ಎಲ್ಸ್ ನಂತರ ಯಾವ ಸ್ಟೇಟ್ಮೆಂಟ್ಸ್ ಇರುತ್ತೋ ಅದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸಪೋಸ್ ಇಲ್ಲಿ ಫಾಲ್ಸ್ ಆದ್ರೆ ಎಲ್ಸ್ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಎಲ್ಸ್ ನಂತರ ಯಾವ ಸ್ಟೇಟ್ಮೆಂಟ್ಸ್ ಇರುತ್ತೆ ನೋಡ್ರಿ, ಅದು ಎಕ್ಸಿಕ್ಯೂಟ್ ಆಗೋಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಓಕೆ, ನಾವೀಗ ಇಫ್ ಎಲ್ಸ್ ಲ್ಯಾಡರ್ ಬಗ್ಗೆ ನೋಡ್ತಾ ಹೋಗೋಣ. when we when we have multiple options available, or we need to take multiple decision based on available condition, we can use another form of if statement called else if ladder. Evolution of condition start from top to down. If condition becomes true, then the associated block with if statement is executed and rest of conditions are skipped. ಈಗ ನಾವು ಪ್ರೋಗ್ರಾಮ್ ನ ನೋಡ್ತಾ ಬರೋಣ. ಇಲ್ಲಿ ನೋಡ್ತಾ ಬನ್ನಿ. ಈಗ ನಾವು ಏಜ್ ಅಂತ ತಗೊಂಡಿದೀವಿ. ಏಜ್ ಗ್ರೇಟರ್ ದನ್ ಈಕ್ವಲ್ ಟು 80. 80 ನಂಬರ್ 80 ಇದೆ ಅಲ್ವಾ, ಇಲ್ಲಿ 80ಗಿಂತ ನಂಬರ್ಸ್ ಕೆಳಗಡೆ ಕೊಟ್ರೆ ಸೂಪರ್ ಸೀನಿಯರ್ ಅಂತ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸಪೋಸ್ ನೋಡಿ, ಇಲ್ಲಿ 60 ಐತೆ. 60 ಏಜ್ ಗ್ರೇಟರ್ ದನ್ ಈಕ್ವಲ್ ಟು 60 ಆದ್ರೆ ಸೀನಿಯರ್ಸ್ ಅಂತ ಪ್ರಿಂಟ್ ಆಗ್ತಾ ಹೋಗುತ್ತೆ. 60ಗಿಂತ ನಂಬರ್ ಕೆಳಗಡೆ ಕೊಟ್ರೆ ಸೀನಿಯರ್ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡಿ, ಏಜ್ ಗ್ರೇಟರ್ ದನ್ ಈಕ್ವಲ್ ಟು 40 ಐತೆ. 40ಗಿಂತ ನಂಬರ್ ಕೆಳಗಡೆ ಕೊಟ್ರೆ ಮಿಡಲ್ ಏಜ್ಡ್ ಅಂತ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸಪೋಸ್ ಏಜ್ ಗ್ರೇಟರ್ ದನ್ ಈಕ್ವಲ್ ಟು 18 ಅಂತಂದ್ರೆ 18ಗಿಂತ ನಂಬರ್ಸ್ ಕೆಳಗಡೆ ಕೊಟ್ರೆ ಯಂಗ್ ಏಜ್ಡ್ ಅಂತ ಪ್ರಿಂಟ್ ಆಗುತ್ತೆ. 18ಗಿಂತ ಮೇಲೆ ಕೊಟ್ರೆ ಏನಾಗುತ್ತೆ, ಮಿಡಲ್ ಏಜ್ ಪ್ರಿಂಟ್ ಆಗ್ತಾ ಹೋಗುತ್ತೆ. ಓಕೆ, ನಾವ್ ಒಂದ್ಸರಿ ಇಲ್ಲಿ ರನ್ ಮಾಡ್ತಾ ಹೋಗೋಣ. ಓಕೆ, ನಾವು ಇಲ್ಲಿ 80 ಇದೆ. 80ಗಿಂತ ಒಂದ್ ನಂಬರ್ ಕಡಿಮೆ ಕೊಡೋಣ. 75 ಕೊಡೋಣ. ನೋಡಿ, ಸೀನಿಯರ್ ಅಂತ ಪ್ರಿಂಟ್ ಆಗ್ತಾ ಹೋಯ್ತು. ಓಕೆ, ಸಪೋಸ್ ಈಗ ನಾವು ಸಪೋಸ್ ಈಗ ನಾವು 60ಗಿಂತ ಕಡಿಮೆ ಕೊಡೋಣ, 55 ಕೊಡೋಣ. ಮಿಡಲ್ ಏಜ್ ಪ್ರಿಂಟ್ ಆಯ್ತು ನೋಡಿ. ಓಕೆ, ಅದೇ ತರ ನಾವು 18 ಇಯರ್ಸ್ ಇನ್ ತಗೊಂಡ್ರೆ ಅಂದ್ರೆ ಒಂದು 17 ಕೊಟ್ರೆ ನೋಡಿ ಇದಕ್ಕಿಂತ ಕಡಿಮೆ ಕೊಟ್ರೆ ಇಲ್ಲಿ ಮೈನರ್ ಸೆಕ್ಯುರಿಜನ್ ಅಂತ ಬಂತು, ಸರ್ಟೈಸನ್ ಅಂತ ಬಂತು. ಓಕೆ, ಓಕೆ, ಥ್ಯಾಂಕ್ ಯು.